ಸದ್ಯಕ್ಕೆ ಭಾರತದಲ್ಲಿ ಕಾಡ್ತಾ ಇರೋ ಮಹಾಮಾರಿ ಅಂದರೆ ಅದು ಕರಪ್ಷನ್, ಭ್ರಷ್ಟಾಚಾರ. ಭಾರತದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅಂದರೆ ದೇವರು ಮನುಷ್ಯನ ಮೆದುಳಲ್ಲಿ ಭ್ರಷ್ಟಾಚಾರ ಅನ್ನೋದನ್ನ ಡಿಫಾಲ್ಟ್ ಸೆಟ್ಟಿಂಗ್ ಇಟ್ಬಿಟ್ಟು ಕಳಿಸಿದಾನೆ ಅನ್ನೋ ರೇಂಜ್ಗಿದೆ. ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ವಿಷಯ ಏನಪ್ಪಾ ಅಂದರೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಅಧಿಕಾರಿಗಳು ಲಂಚ ಪಡಿತಾ ಇರೋ ವಿಡಿಯೋ ಒಂದು ವೈರಲ್ ಆಗಿದೆ. ವಿಜಯ್ ಅವರು ಸಿಎಂ ಆದ ನಂತರ ತಮಿಳುನಾಡಿನಲ್ಲಿ ಭ್ರಷ್ಟಾಚಾರ ತಡಿಬೇಕು ಅನ್ನೋ ಮಾತು ಕೊಟ್ಟಿದ್ರು. ಯಾವುದೇ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಬೇಕಾದ್ರೆ ಲಂಚ ಕೇಳಿದ್ರೆ ಪ್ರಶ್ನೆ ಮಾಡಿ, ಲಂಚ ಕೊಡಬೇಡಿ ಅಂತ ಹೇಳಿದ್ರು. உங்ககிட்ட யாராவது லஞ்சம் ஏதாவது கேட்டாங்கன்னா கொடுக்க முடியாது சொல்லுங்க, நான் இருக்கேன் உங்களோட. ಇಷ್ಟೆಲ್ಲ ಹೇಳಿದ ಟಿವಿಕೆ ಪಕ್ಷನೇ ಭ್ರಷ್ಟಾಚಾರದ ಕೇಸ್ಗಳನ್ನು ಎದುರಿಸ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಈಗ ತಲಪತಿ ವಿಜಯ್ ಅವರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ವು. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಸಿಎಂ ವಿಜಯ್ ಅವರು ತನ್ನದೇ ಅಧಿಕಾರಿಗಳು ಅಂತಾನೂ ನೋಡದೆ ಯಾರ್ಯಾರು ಕರಪ್ಷನ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರನ್ನೆಲ್ಲ ಸಸ್ಪೆಂಡ್ ಮಾಡಿ ಕರಪ್ಷನ್ ಕೇಸ್ನಲ್ಲಿ ಜೈಲಿಗೆ ಹಟ್ಟಿದ್ದಾರೆ. ಹಾಗೆ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಂಟಿ ಕರಪ್ಷನ್ ಸಹಾಯವಾಣಿಯನ್ನು ಜನರಿಗೆ ನೀಡಿದ್ದಾರೆ. ಯಾವುದೇ ಅಧಿಕಾರಿಗಳು ಲಂಚ ಕೇಳಿದ್ರೆ ಈ ಸಹಾಯವಾಣಿಗೆ ವಾಟ್ಸಾಪ್ ಮಾಡಿ ಧ್ವನಿ ಎತ್ತಬಹುದು ಅಂತ. ಇಂತಹ ಒಳ್ಳೆ ಕೆಲಸಗಳನ್ನು ಮಾಡಿದ ತಲಪತಿ ವಿಜಯ್ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಈ ವಿಷಯದ ಬಗ್ಗೆ ಮಾತನಾಡಿದ ಸಿಎಂ ವಿಜಯ್ ಅವರು, ಇದರಲ್ಲಿ ಡಿಎಂಕೆ ಕೈವಾಡ ಇದೆ, ಟಿವಿಕೆ ಪಾರ್ಟಿ ಆಡಳಿತವನ್ನು ಸಹಿಸಿಕೊಳ್ಳದೆ ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಡಿಎಂಕೆ ಪಾರ್ಟಿ ಮೇಲೆ ದೂರಿದ್ದಾರೆ. ಕೊನೆಗೆ ಅರಿವಾಗೋದೇನೆಂದ್ರೆ ಕರಪ್ಷನ್ನ ಯಾರೋ ಒಬ್ಬ ನಾಯಕ ಬಂದು ತಡೆಗಟ್ತಾನೆ ಅನ್ನೋದು ಶುದ್ಧ ಸುಳ್ಳು. ಯಾರು ಏನೇ ಹೇಳಿದ್ರು, ಯಾರು ಏನೇ ಮಾಡಿದ್ರು ಭಾರತದಲ್ಲಿ ಸದ್ಯಕ್ಕಿರೋ ಕರಪ್ಷನ್ನ ಸರಿ ಮಾಡೋಕ್ಕಾಗಲ್ಲ. ಅದು ಸಾಧ್ಯ ಆಗೋದು ಪ್ರತಿಯೊಬ್ಬ ಭಾರತದ ಪ್ರಜೆ ಇದು ನನ್ನಿಂದ ಮಾತ್ರ ಸಾಧ್ಯ ಅಂತ ಮುಂದೆ ಬಂದಾಗ ಮಾತ್ರ ಸರಿ ಮಾಡ್ಬೋದು ಅನ್ನೋ ಆಫೀಸರ್ ಮಾತು ನೆನಪಾಗುತ್ತೆ. ನಾನೆಷ್ಟು ಆನೆಸ್ಟ್ ಆಗಿದ್ದೀನಿ, ನಾನು ಯಾಕೆ ವಿಚಾರಗಳು ನನಗೆ ಬೇಕಾಗಿರೋದೇನು ವೋಟರ್ ಆಗಿ, ನನಗೆ ಬೇಕಾಗಿರೋದು ಟ್ರಾನ್ಸ್ಪರೆನ್ಸಿ, ನನಗೆ ಬೇಕಾಗಿರೋದು ನನ್ನ ಕನೆಕ್ಟಲ್ಲಿರೋ ಅಂಥದ್ದು, ನನ್ನ ಕನೆಕ್ಷನಲ್ಲಿ ನನ್ನ ಸಂಪರ್ಕದಲ್ಲಿರುವಂಥ ಅಭ್ಯರ್ಥಿ ಬೇಕು, ನನಗೆ ರಿಪೋರ್ಟ್ ಕೊಡಬೇಕು, ನನಗೆ ಪ್ರತಿಯೊಂದು ವಿಚಾರ ತಿಳಿಸ್ಬೇಕು. ಈ ಥರ ವಿಚಾರಗಳಿಗೆ ವೋಟ್ ಹಾಕ್ತೀನಿ ಅಂತ ಒಬ್ಬೊಬ್ಬ ಮತದಾರ ಚೇಂಜ್ ಆದಾಗ ಭ್ರಷ್ಟಾಚಾರ ಇರೋದೇ ಇಲ್ಲ ಸರ್.